ಇದು ನಮ್ಮ ಮಣ್ಣಿನ ಗುಣ. ನಮ್ಮ ತಾಯಿಯಂದರು, ನಮ್ಮ ತಂದೆಯಂದರು, ನಮ್ಮ ಅಕ್ಕ ತಂಗಿಯರು ಈ ಶಿಕ್ಷಕರಿಗೆ ಆ ಕೊಡುತ್ತಿರುವಂತ ಪ್ರೀತಿಗಾಗಿನೇ ಶಿಕ್ಷಕರು ಇವತ್ತು ಏನ್ ಅನಿಸ್ತಾ ಇದ್ದಾರೆ, ಈ ಊರಾಗನ ಇನ್ನ 4 ವರ್ಷ ನೌಕರಿ ಉಳಿತು ಸರ್, ಏನ್ ಮಾಡಿ ಅಂತ ಇದ್ದಾರೆ. ಇದು ಎಲ್ಲರಿಗೂ ಸಿಗಂಗಿಲ್ರಿ. ಇದು ನಮ್ಮ ಊರಿನ ಪುಣ್ಯ, ನಿಮ್ಮ ಪುಣ್ಯ. ಇಂಥ ಊರಲ್ಲಿ ತಾವು ನೌಕರಿ ಮಾಡ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಪ್ರಭಾಕರ್ ಹೇಳ್ದಂಗೆ ತಾವೆಲ್ಲರೂ ಶಿಕ್ಷಣವನ್ನು ಕಲಿಸಿರಿ ಮಕ್ಕಳೇ. ಇವತ್ತು ನಾನು 2 ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಊರ ಯಾವುದೇ ಇರಲಿ, ಅಲ್ಲಿ 2 ಕಲ್ಲು ಬಿದ್ದಾವ, ದೊಡ್ಡ ದೊಡ್ಡ 2 ಕಲ್ಲು ಬಿದ್ದಿದ್ವು. ಒಬ್ಬ ಕಲ್ಲು ಕೆತ್ತುವಂತ ಶಿಲ್ಪಿ ಬಂದು ಆ ಒಂದು ಕಲ್ಲನ್ನು ತಗೊಂಡು ಹೋಗ್ತಾನೆ, ಎತ್ತಾನೆ. ಕಲ್ಲು ಹೇಳ್ತದೆ, ನನಗೆ ಯಾಕೆ ತಗೊಂಡು ಹೋಗ್ತಾ ಇದೆಯಪ್ಪ, ನಾನು ಆರಾಮ್ ಬಿದ್ಕೊಂಡಿದ್ದೀನಿ, ಇಲ್ಲಿ ನನಗೆ ಬಿಟ್ಟು ಹೋಗಂತಂದ್ರೆ, ಇಲ್ಲಪ್ಪ ನಿನ್ನ ಕಲ್ಲ ಸ್ವಲ್ಪ ಸೈಜ್ ದೊಡ್ಡದು, ನಿನಗೆ ಏನಾದ್ರೂ ಒಂದು ಕೆತ್ತಿ ಒಂದು ಮೂರ್ತಿ ಮಾಡ್ತೀನಿ, ನಿನ್ಗೆ ತಗೊಂಡು ಹೋಗ್ತೀನಿ ನಡಿ ಅಂತೇಳಿ ಅಂದಾಗ ಆಯ್ತಪ್ಪ ಅಂತ ಹೇಳಿದ್ರ ಆ ಕಲ್ಲಿಗೆ ಕೆತ್ತಲಿಕ್ಕೆ ಆರಂಭ ಮಾಡಿದಾಗ ಅದಕ್ಕೆ ಸಿಟ್ಟು ಬಂದ್ಬಿಡ್ತು ಕಲ್ಲಿಗೆ. ಏನೋ ಉತ್ಸಾಹ, ಸುಮ್ಮನೆ ನಾನು ಆರಾಮಾಗಿ ಅಲ್ಲಿ ಬಿದ್ದಿದ್ದೆ, ನನಗೆ ಯಾಕೆ ಎತ್ಕೊಂಡು ಬಂದ್ರೆ ಹಿಂಸೆ ಕೊಡಕತ್ತೀರಿ, ನನಗೆ ಇದು ಬೇಕಾಗಿಲ್ಲ ನಡಿ ಅಂತೇಳಿ ಕಲ್ಲು ಕಸ್ಕೊಂಡು ಬಂದು ಬಿದ್ದು ಬಿಡ್ತಲ್ಲಿ. ಮರುದಿನ ಬಂದು ಬೇರೆ ಕಲ್ಲಿಗೆ, ನೋಡಪ್ಪ ನಿನಗೆ ಏನಾದ್ರು ನನಗೆ ಕೆತ್ತಿ ಕೆಲಸ ಕೊಡ್ತೀನಿ, ನಿನಗೆ ಏನೋ ಒಂದು ಮಾಡ್ತೀನಿ, ನೀನ್ ನನಗೆ ಸಪೋರ್ಟ್ ಮಾಡ್ತೀಯ ಅಂತಂದ್ರೆ ಬಾ ಅಂದ್ರೆ ಬರ್ತೀನಿ ಅಂತಂದ್ರೆ, ಆಯ್ತಪ್ಪ ನಾನು ಹೆಂಗೋ ಕಲ್ಲೆ, ನೀನ್ ಏನಾದ್ರೂ ನನಗೆ ತಗೊಂಡು ಹೋಗಿ ಮಾಡ್ತೀನಿ ಅಂತ ಮಾಡಿಬಿಡು, ನಂದೇನು ಅಭ್ಯಂತರ ಇಲ್ಲ ಅಂದಾಗ ಆ ಶಿಲ್ಪಿ ಅದಕ್ಕೆ ಚಾವಣಿಯಿಂದ ಹೊಡಿಲಿಕ್ಕೆ ಆರಂಭ ಮಾಡೋದು. ಅದಕ್ಕೆ ಪೆಟ್ಟು ಹತ್ತಲತ್ತದ. ಆದ್ರೂ ಕೂಡ ಅವನಿಗೆ ನೋವು ಆಲತ್ತದ ಕಲ್ಲಿಗೆ. ಆದ್ರೂ ಇವ ನನಗೆ ಏನೋ ಮಾಡ್ತಾನೆ, ಅದಕ್ಕೆ ನಾನು ಸುಮ್ಮನೆ ತಾಳ್ಬೇಕು ಅಂತೇಳಿ ಆ ಕಲ್ಲು ಸುಮ್ಮನೆ ಕುಂತು ಬಿಡ್ತು. ಕೆಲವೇ ದಿನಗಳಾದ್ಮೇಲೆ ಆ ಕಲ್ಲಿಗೆ ಒಂದು ಒಳ್ಳೆಯ ಗಣಪತಿಯ ಮುಖ ಮಾಡಿಬಿಟ್ಟ, ಒಂದು ಒಳ್ಳೆಯ ಮೂರ್ತಿಯನ್ನು ಮಾಡಿಬಿಟ್ಟ. ಅದನ್ನ ನೋಡಿ ಜನ ಪರೇಶಾನ್ ಆದ್ರು, ಏನಪ್ಪಾ ಎಲ್ಲೋ ಬಿದ್ದಿದ್ದ ಕಲ್ಲಿಗೆ ಈ ರೀತಿ ಮಾಡಿಬಿಟ್ನಲ್ಲ ಇವ, ಇದಕ್ಕೆ ಸುಮ್ಮನೆ ಹಂಗೆ ಇಡೋದು ಬೇಡ ಅಂತೇಳಿ ಒಂದು ಒಳ್ಳೆ ಜಾಗವನ್ನು ನೋಡ್ಕೊಂಡು ಅದಕ್ಕೆ ಗುಡಿ ಕಟ್ಟಿ ಒಳಗೆ ಗರ್ಭಗುಡಿಯನ್ನು ಮಾಡಿ ಆ ಮೂರ್ತಿಯನ್ನು ತಗೊಂಡು ಹೋಯ್ದು ಅಲ್ಲಿ ಇಟ್ಬಿಟ್ರು. ಆಮೇಲೆ ಆ ಕಲ್ಲಿನ ಹತ್ರ ಬಂದ್ರು. ಈಗ ಗುಡಿ ಮೇಲೆ ಬಂದಾಗ ಗುಡಿಯಲ್ಲಿ ದೇವರು ಬಂದು ಬಿಡ್ತು. ಈಗ ಟ್ಯಾಂಗ್ ಹೊಡಿಲಕ್ಕ ಒಂದು ಕಲ್ಲು ಬೇಕಲ್ಲ, ಅಲ್ಲಿ ಬಿದ್ದಿತ್ತಲ್ರಿ ಅದು ಕಲ್ಲ, ಅದನ್ನ ತಗೊಂಡು ಹೋಗಿ ಗುಡಿ ಮುಂದೆ ಇಟ್ಟುಬಿಟ್ರು ಟ್ಯಾಂಗ್ ಹೊಡಿಯಕ್ಕೆ. ಅವಾಗ ಟ್ಯಾಂಗ್ ಹೊಡಿತಾ ಹೋಗ್ತಾ ಕಾಲಿಲಿ ಒದ್ತಾ ಹೋಗ್ತಾ ಇದಾರೆ ಕಲ್ಲಿಗೆ. ಒಳಗಿದ್ದದ ಕಲ್ಲಿಗೆ ನಮಸ್ಕಾರ ಮಾಡೋದಕ್ಕಾಗಿ ಹೊರಗೆ ಬಿದ್ದದ ಕಲ್ಲಿಗೆ ಒದ್ದು ಹೋಗ್ತಾ ಇದ್ದಾರೆ. ಅವಾಗ ಕಲ್ಲಿಗೆ ಅನಿಸ್ತು, ನಾನು ತಪ್ಪು ಮಾಡಿಬಿಟ್ಟೆ, ನನಗ ಅವಾಗ ವೈತನ್ಯ ಅಂದಿದ್ದ, ತಗೊಂಡು ಹೋಗ್ಯದ, ಆದ್ರೆ ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ. ಸ್ವಲ್ಪ ನನಗೆ ಉಳಿಪೆಟ್ಟು ಒಂದು 4 ತಿಂತಿದ್ದಂದ್ರ ಬಹುಶಃ ಆ ಜಾಗದಾಗ ನಾನು ಇರ್ತಿದ್ದ ಏನೋ ಅಂತೇಳಿ ಕಲ್ಲಿಗೆ ಅನಿಸ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಮಾಸ್ತರ್ ಆದವರು ಆ ಶಿಲ್ಪಿಗಳು ನಮಗೆ ಮಗ್ಗಿ ಬರಿಲ್ಲ ಅಂದ್ರೆ ಹೊಡಿತಾರೆ, ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಹೊಡಿಬೇಕು, ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂದ್ರೆ ಹೊಡಿಬೇಕು, ಶಾಲೆ ಹೋಮ್ವರ್ಕ್ ಕರೆಕ್ಟ್ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ಹೊಡಿಬೇಕು, ಲೇಟ್ ಆಗಿ ಬಂದ್ರು ಹೊಡಿಬೇಕು, ಅಬ್ಸೆಂಟ್ ಆದ್ರೂ ಹೊಡಿಬೇಕು, ಶಾಲೆಗೆ ಕಿರಿಕಿರಿ ಮಾಡ್ತಾ ಇದ್ರು ಹೊಡಿಬೇಕು, ಆಗೋ ಮಾಡ್ತಾ ಇದ್ರು ಹೊಡಿಬೇಕು. ಯಾಕಂತಂದ್ರೆ ಅವ್ರ ಶಿಲ್ಪಿಗಳು. ನನಗೆ ಯಾಕೆ ಹೊಡೆದಿದೆ ಅಂತಂದವ ಹೊರಗೆ ಬಿದ್ದಿಲಿ ಒದ್ದಸ್ಕೊತಾನ, ನನಗೆ ಹೊಡ್ರಿ, ನಾನು ನೀವು ಏನು ತಿದ್ದಿದ್ರಿ ನೀವು ಹೇಳ್ದಂಗೆ ನಾನು ಆಗ್ತೀನಿ ಅಂತಂದವ ಒಳಗೆ ಹೋಗಿ ಗಣಪತಿ ಆಗ್ತಾನ ಬಸವಣ್ಣ ಅಂತಾನ. ಅಂತ ಬಸವಣ್ಣಗಳನ್ನೇ ಹೆಚ್ಚು ಸೃಷ್ಟಿ ಮಾಡಿರುವಂತ ಶಾಲೆಗೆ ನಮ್ಮೂರ ಹೆಸರು ಬರ್ತದೆ. ಹೆಚ್ಚು ಮೂರ್ತಿಗಳನ್ನೇ ಮಾಡಿಕೊಟ್ಟಿರುವಂತ ಶಿಕ್ಷಕರು ನಮ್ಮೂರಿನ ಶಿಕ್ಷಕರು. ಹೀಗಾಗಿ ನಮ್ಮ ಶಿಕ್ಷಕರ ಋಣ ಬಹುಶಃ ತಾಯಿ ತಂದೆ ಋಣ 4 ದಿನ ಸೇವೆ ಮಾಡಿ ತೀರಿಸಬಹುದು, ದೇಶದ ಋಣ ಯಾವುದೋ ಒಂದು ಮೂಲೆಯಲ್ಲಿ ಸೇವೆ ಮಾಡಿ ತೀರಿಸಬಹುದು, ಆದರೆ ಶಿಕ್ಷಕರ ಋಣ ಈ ಜಗತ್ತಿನಲ್ಲಿ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಿಸ್ವಾರ್ಥ ಸೇವೆ. ಅವರಿಗೆ ಪಗಾರಗಾಗಿ ದುಡಿಯುವಂತ ಜಗತ್ತಿನಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಪಗಾರಗಾಗಿ ದುಡಿಯುವಂತ ಒಬ್ಬನೇ ಒಬ್ಬ ಶಿಕ್ಷಕ ಜಗತ್ತಿನಲ್ಲಿ ಸಿಗೋದಿಲ್ಲ. ಅದು ಕೇವಲ ನನ್ನ ಸೇವೆ. ಈ ಮಕ್ಕಳಿಗೆ ಉದ್ಧಾರ ಮಾಡಬೇಕು, ಈ ಮಕ್ಕಳ ಮುಖಾಂತರ ದೇಶವನ್ನು ಉದ್ಧಾರ ಮಾಡಬೇಕು, ಇವರಿಗೆ ಶಿಕ್ಷಣ ಕೊಡಬೇಕು. ಈ ಶಿಕ್ಷಣದಿಂದ ಅವರ ಜೋಪಡಿಗಳನ್ನು ಕಿತ್ತಾಕಬೇಕು, ಅವರಿಗೆ ಬಿಲ್ಡಿಂಗ್ ಅನ್ನು ಕಟ್ಟಿಸಬೇಕು, ವಿಜ್ಞಾನ ತರಬೇಕು, ಉಡಾವಣೆ ಮಾಡಬೇಕು, ರ್ಯಾಕೆಟ್ಗಳನ್ನು ಮಾಡಬೇಕು, ವಿಮಾನಗಳನ್ನು ಮಾಡಬೇಕು. ಇದೆಲ್ಲದಕ್ಕೂ ಪ್ರೇರಣೆ ಮತ್ತು ಮೂಲ ಶಿಕ್ಷಕರೇ. ಇಂಥ ಶಿಕ್ಷಕರ ಮುಂದೆ ಇವತ್ತು ನಿಂತು ಮಾತಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಹೀಗಾಗಿ ನಮ್ಮ ಊರಿನ ಹಿರಿಯರು ಆ ಕಾಲದಲ್ಲಿ ಶಿಕ್ಷಣ ಪಡೆದೇ ಇದ್ದರೂ ಕೂಡ ಶಿಕ್ಷಣದ ಮಹತ್ವ ಅರಿತಿರುವಂತಹ ನವನತರಾವ್ LDG ಸಾಹೇಬರಿಗೆ, ಮುಸ್ತಫಾ ಮುಲ್ಲಾ ಸಾಹೇಬರಿಗೆ ನಾನು ನೆನೆಸಲೇಬೇಕು. ಯಾಕಂದ್ರೆ ಅವ್ರಲಿಂದ ನಮ್ಮ ಸಿಂಧಿಗೆ ಮಾಸ್ತರ್ ಸರ್ಗೆ ಅವಾಗ 2-3 ಸಲ ಟ್ರಾನ್ಸ್ಫರ್ ಆಗಿತ್ತು. ನಾವು ಸ್ವಲ್ಪ ತಿಳಿತದೆ ನಮಗೆ. BO ಆಫೀಸ್ಗೆ ಘೇರವಾಗಿ ಅವರು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿದ್ದು ಸ್ವಲ್ಪ ಎಲ್ಲ ನನಗೆ ನೆನಪಿದೆ. ಹೀಗೆ ಅವರು ಮಾಡಿರುವಂತಹ ಒಂದು ಪ್ರಯತ್ನದ ಮುಂಭಾಗವಾಗಿ ನಮ್ಮ ವಿಠ್ಠಲ್ ವಗ್ಗೆ ಸಾಹೇಬರು 1-2 ಪ್ರಯತ್ನಗಳನ್ನು ಮಾಡಿ ಒಂದು ಭವ್ಯವಾಗಿರುವಂತಹ